ವೀಕ್ಷಕರೇ, ಮಿಥುನ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅಂದ್ರೆ 5ನೇ ತಿಂಗಳ ಮಾಸ ಭವಿಷ್ಯ. 5ನೇ ತಿಂಗಳಲ್ಲಿ ಯಾವ ಚಾಲೆಂಜ್ ಇದೆ ನಿಮ್ ಮುಂದೆ, ಏನು ಸವಾಲಿದೆ, ಆ ಸವಾಲಿಗೆ ನೀವು ಯಾವ ರೀತಿ ಪ್ರಿಪರೇಷನ್ ಆಗ್ಬೇಕು, ಈ ತಿಂಗಳಲ್ಲಿ ದುಡ್ಡು ಬಂದ್ರೆ ನಿಮ್ಗೆ ಉಳಿಸ್ಕೊಳಕ್ ಆಗತ್ತಾ, ಯಾವೆಲ್ಲ ಮೋಸಗಳು ನಡೆಯುವಂತಹ ಸನ್ನಿವೇಶಗಳಿಗೆ ನೀವು ಯಾವ ರೀತಿ ತಯಾರಿಯಲ್ಲಿ ಇರಬೇಕಾಗತ್ತೆ, ಸಕ್ಸಸ್ ಕಾಣೋದಕ್ಕೆ ಈ ತಿಂಗಳು ನೀವು ಏನೆಲ್ಲ ಎಚ್ಚರಿಕೆಗಳನ್ನ ಅನುಸರಿಸಬೇಕು ಅನ್ನೋದು ವಿಸ್ತೃತವಾಗಿ ನಿಮಗೆ ಸರಳವಾಗಿ ವಿವರವಾಗಿ ತಿಳಿಸಿರುವಂತದ್ದು ಈ ವಿಡಿಯೋದಲ್ಲಿ. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ಅದ್ಭುತ ಪರಿಹಾರಗಳು ಕೂಡ ಇದಾವೆ. ಪರಿಹಾರದ ಅವಶ್ಯಕತೆ ನಿಮಗೆ ಖಂಡಿತವಾಗ್ಲೂ ಇದೆ. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ. ಇನ್ಯಾಕ್ ತಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗಿರ್ತಕ್ಕಂಥ ಫಲವನ್ನ ನೋಡೋದಾದ್ರೆ ನೋಡಿ, ಬಹಳಷ್ಟು ಎರಡರು ತೋಡರುಗಳ ಮಧ್ಯದಲ್ಲಿ, ಸವಾಲುಗಳ ಮಧ್ಯದಲ್ಲಿ, ಗೊಂದಲಗಳ ಮಧ್ಯದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಇದ್ರೂ ಕೂಡ ಸಮಸ್ಯೆಗಳನ್ನೆಲ್ಲವೂ ನುಂಗಿ ಯಾರ ಹತ್ರನೂ ಹೇಳ್ಕೊಳ್ಳಾರ್ದೇನೆ ನಿಮ್ಮ ನೀವೇ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನದಲ್ಲಿ ನೀವಿರುವಂತದ್ದು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಯಾಕಂದ್ರೆ ನೀವು ಬೇರೆಯವರಿಗೆ ಸಮಸ್ಯೆಗಳನ್ನ ಹೇಳೋದಕ್ಕೆ ಇಷ್ಟಪಡಲ್ಲ, ಆಯ್ತಾ? ನಿಮ್ಮ ಕೆಲಸದ ಕಡೆ ನೀವು ಹೆಚ್ಚಿನ ಫೋಕಸ್ ಮಾಡ್ತೀರಿ, ಸಮಸ್ಯೆಗಳನ್ನ ನಿಧಾನವಾಗಿ ಸರಿ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ದೀರಿ. ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಬಿಡು ಅಂತ ತಿಳ್ಕೊಂಡು ನಿಮ್ಮ ಕೆಲಸದ ಕಡೆ ನೀವು ಫೋಕಸ್ ಮಾಡ್ತಾ ಇದ್ದೀರಿ. ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆ ದೊಡ್ಡದು ಇರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಚಿಕ್ಕದು ಇರ್ಬೋದು. ಅದನ್ನ ಸಮಾನವಾಗಿ ಬ್ಯಾಲೆನ್ಸ್ ಅಂತೂ ಮಾಡ್ತಾ ಇದ್ದೀರಿ. ನಿಜಾನ ಸುಳ್ಳ ಒಂದು. ಎರಡನೇದು, ಎಷ್ಟೇ ಕಷ್ಟಗಳಿರ್ಲಿ, ಎಷ್ಟೇ ನೋವುಗಳಿದ್ರು ಕೂಡ ಆ ನೋವುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕುಟುಂಬ ಸದಸ್ಯರ ಜೊತೆಯಲ್ಲಿ ಏನೂ ತೊಂದರೆನೇ ಇಲ್ವೇನೋ, ನಿಮಗೆ ಆರಾಮಾಗಿದ್ದೀರೇನೋ, ಖುಷಿಯಾಗಿದ್ದೀರೇನೋ ಅನ್ನುವಂತ ರೀತಿಯಲ್ಲಿ ಕುಟುಂಬದವ್ರ ಜೊತೆ ಆಯ್ತು, ಜನಗಳ ಜೊತೆ ಆಯ್ತು, ಇಷ್ಟಾರ್ಥವಾಗಿರ್ತಕ್ಕಂಥ ಜನಗಳ ಜೊತೆ ಆಯ್ತು, ಎಲ್ಲರೊಂದಿಗೂ ಕೂಡ ನೀವು ಲವಲವಿಕೆಯಿಂದ ಇರುವಂತದ್ದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು. ಹೌದು ಅಲ್ವ? ಆಯ್ತಾ? ಈ ರೀತಿ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇದು ಒಂದು ಒಳ್ಳೆ ಬೆಳವಣಿಗೆ. ನೋಡಿ, ಸಮಸ್ಯೆಗಳು ಯಾರಿಗಿಲ್ಲ? ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ಮನಸ್ಸಿಗೆ ಅವ್ರದೇ ಆಗಿರ್ತಕ್ಕಂತಹ ಒಂದು ಸಮಸ್ಯೆ ಇರುತ್ತೆ. ಆದ್ರೆ ಆ ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸಬೇಕು, ಮತ್ತೆ ಆ ಸಮಸ್ಯೆಗಳಿಂದ ನಾವು ಹೊರಗೆ ಯಾವ ರೀತಿ ಬರಬೇಕು, ಮತ್ತೆ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಸುಖವಾಗಿರಬೇಕು, ಖುಷಿಯಾಗಿರಬೇಕು ಅನ್ನುವಂಥದ್ದೇ ನಮ್ಮ ಮುಂದಿರುವಂತ ಚಾಲೆಂಜು ಹೌದು, ಪ್ರಶ್ನೆನೂ ಹೌದು. ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆಗಳೇ ಬರಲ್ಲ ಜೀವನದಲ್ಲಿ, ಆಯ್ತಾ? ಇನ್ನು ಉದ್ಯೋಗದಲ್ಲಿ ಬದಲಾವಣೆಯಾಗಿರ್ತಕ್ಕಂತಹ ದಿಟ್ಟವಾದ ನಿರ್ಧಾರಗಳನ್ನ ಪಡೆಯುವಂತಹ ಪರಿಸ್ಥಿತಿಗಳನ್ನ ಕಂಡು ಬರುತ್ತೆ. ನೋಡಿ, ಬಹಳ ದಿನಗಳಿಂದ ಒಂದೇ ತರದ ಕೆಲಸ ಮಾಡ್ತಾ ಇದ್ದೀರಿ, 6ಕ್ಕೂ ಏರ್ತಾ ಇಲ್ಲ, 3ಕ್ಕೂ ಇಳಿತಾ ಇಲ್ಲ, ಏನೋ ಒಂದು ಬದಲಾವಣೆ ಮಾಡ್ಬಿಡೋಣ, ಇರುವಂತ ಉದ್ಯೋಗವನ್ನ ಮೇಲ್ದರ್ಜೆಗೆ ಏರ್ಸೋಣ, ಅಥವಾ ಈ ಉದ್ಯೋಗವನ್ನ ಬಿಟ್ಟು ನಾನು ಬೇರೆ ಉದ್ಯೋಗವನ್ನ ಮಾಡೋಣ ಅನ್ನುವಂತ ಯೋಜನೆ ಏನಾದ್ರೂ ರೂಪಿಸಿದ್ರೆ, ಅಥವಾ ಹೊಸದಾಗಿ ಏನಾದ್ರೂ ಉದ್ಯಮವನ್ನು ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಯಾವುದೋ ಚಿಕ್ಕದೇ ಇರ್ಬೋದು, ದೊಡ್ಡದೇ ಇರ್ಬೋದು, ಖಂಡಿತವಾಗ್ಲೂ ಮಾಡಿ. ಯಾಕಂತಂದ್ರೆ ಪ್ರಯತ್ನ ಅನ್ನುವಂಥದ್ದು ತುಂಬಾ ಮುಖ್ಯ. ಪ್ರಯತ್ನ ಬಿಟ್ರಿ ಅಂತಂದ್ರೆ ಸೋಲು ಒಪ್ಕೊಂಡಿದ್ದೀರಿ ಅಂತ ಅರ್ಥ. ಹಾಗಾಗಿ ನೀವು ಇರುವಂತ ಕೆಲಸವನ್ನ ಬದಲಾಯಿಸುವಂತ ಇಚ್ಛೆ, ನಿಮಗೆ ಅದು ಸರಿ ಅನಿಸ್ತು, ನೀವು ಮಾಡುವಂತ ಕಾನ್ಫಿಡೆನ್ಸ್ ನಿಮ್ಗಿದ್ರೆ ಖಂಡಿತ ಮಾಡಿ. ಹೊಸದಾಗಿ ಉದ್ಯಮ ಆರಂಭ ಮಾಡಬೇಕು, ಖರ್ಚನ್ನ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಖಂಡಿತ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಖಂಡಿತ ಮಾಡಿ. ನೋಡಿ, ಮೊದಲು ಏನಿರಬೇಕು? ಆತ್ಮವಿಶ್ವಾಸ ಇರಬೇಕು ಮನುಷ್ಯನಲ್ಲಿ. ಆತ್ಮವಿಶ್ವಾಸದಿಂದ ನೀವು ಮಾಡಿರುವಂತ ಕೆಲಸದಲ್ಲಿ 100% ನೀವು ಜಯವನ್ನ ಸಾಧಿಸ್ತೀರಿ. ಇದನ್ನ ನೀವು ತಿಳ್ಕೋಬೇಕು. ಈ ವಿಡಿಯೋದಿಂದ ತಿಳ್ಕೋಬೇಕಾಗಿರುವಂತ ಬಹುಮುಖ್ಯವಾಗಿರತಕ್ಕಂತ ಅಂಶ. ನಿಜಾನ ಸುಳ್ಳ ನೋಡಿ ಬೇಕಿದ್ರೆ. ಯಾಕಂತಂದ್ರೆ ನೀವು ಒಂದು ಕಾನ್ಫಿಡೆನ್ಸ್ ಇಂದ, ಒಂದು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದ್ರಿ ಅಂತಂದ್ರೆ ಅದು ಚಿಕ್ಕ ಕೆಲಸನೂ ದೊಡ್ಡದಾಗಿ ಮಾಡ್ಬೋದು. ದೊಡ್ಡದಂತ ಕೆಲಸ ಬೃಹತ್ತಾಗಿ ಮಾಡುವಂತಹ ಎಲ್ಲ ಸಾಮರ್ಥ್ಯ, ಎಲ್ಲ ಕೆಪಾಸಿಟಿ, ಎಲ್ಲ ಶಕ್ತಿ, ಬುದ್ಧಿ ನಿಮ್ಮಲ್ಲಿ ಇರುವಂತದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾರ ಮೇಲೂ ಒಂದು ಭರವಸೆಯನ್ನ ಇಟ್ಕೊಳ್ಳೋದು ಬೇಡ. ನನ್ನ ಕೆಲಸ ಯಾರೋ ಮಾಡ್ಬಿಡ್ತಾರೆ, ನನ್ನ ಕೆಲಸಕ್ಕೆ ಸಹಾಯ ಮಾಡ್ತಾರೆ, ನಾನಿಲ್ದೇ ಇದ್ರು ಅವ್ರು ನಿಭಾಯಿಸ್ತಾರೆ ಅಂತೇಳಿ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಸುಮ್ಮನೆ ಈ ನೆಗ್ಲಿಜೆನ್ಸ್ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳಿಗೆ, ತೊಂದರೆಗಳಿಗೆ
ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಇಷ್ಟಂತೂ ಸತ್ಯ. ಒಳ್ಳೇದಂತೂ ಆಗಲ್ಲ, ಕೆಟ್ಟದ್ದೇ ಆಗುತ್ತೆ. ಹಾಗಾಗಿ ಇದರ ಮಾತಿನ ಅರ್ಥ ಏನು, ನಿಮ್ಮ ಕೆಲಸವನ್ನ ನೀವೇ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಮಾಡಬೇಕು ಅನ್ನುವಂಥದ್ದು ಆಗಿರುವಂಥದ್ದು. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ನೋಡಿ, ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೂ ಅದ್ಭುತವಾದ ವಿಚಾರಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಬೇಕಾಗಿದೆ. ವಿಡಿಯೋದ ಕೊನೆಯಲ್ಲಿ ಪರಿಹಾರ ತಿಳಿಸಬೇಕಾಗಿದೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ನಿಮಗೆ ಮದುವೆ ಆಗಿಲ್ವಾ, ಮಕ್ಕಳಾಗಿಲ್ವಾ, ಕೆಲಸದಲ್ಲಿ 108 ತೊಂದರೆ ಇದೆಯಾ, ಅನೇಕ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಈ ಜಾತಕವನ್ನು ತರಿಸ್ಕೊಂಡು ಪರಿಶೀಲಿಸಿಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ನೋಡಿ, ಕೆಲಸದ ಮೇಲೆ ಒಂದಿಷ್ಟು ನಿಗಾ ಇದ್ದು ಬಿಟ್ರೆ ಸಾಕು, ಅದ್ಭುತವಾದ ಲಾಭಗಳು ನಿಮಗೆ ಸಿಗುವಂತದ್ದು. ನಿಗಾ ವಹಿಸಬೇಕು, ಎಚ್ಚರಿಕೆ ವಹಿಸಬೇಕು. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಸಮಯ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳ ದಿಶೆಯಲ್ಲಿ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಫಲಗಳು ಸಿಗುವಂತ ಸನ್ನಿವೇಶಗಳಿದೆ. ಇನ್ನು ಕುಟುಂಬ ಸದಸ್ಯರ ಸಹಕಾರದಿಂದ ನಿಮಗೆ ಬಹಳಷ್ಟು ಅನುಕೂಲಗಳ ವಾತಾವರಣ ನಿರ್ಮಾಣ ಆಗುತ್ತೆ. ಹೆಲ್ಪ್ ಮಾಡ್ತಾರೆ. ಕುಟುಂಬ ಸದಸ್ಯರು ನಿಮ್ಮ ಕಷ್ಟವನ್ನ ಅರ್ಥ ಮಾಡ್ಕೋತಾರೆ. ನಿಮಗೆ ಬೇಕು ಬೇಡಗಳ ಬಗ್ಗೆ ಯಾವ ಸಂದರ್ಭದಲ್ಲಿ ಕೈ ಹಿಡಿಬೇಕು ಆ ಸಂದರ್ಭದಲ್ಲಿ ನಿಮ್ಮ ಜೊತೆಯಾಗಿ ನಿಲ್ಲುವಂತಹ ಸಾಧ್ಯತೆ ಇರೋದ್ರಿಂದ ಜಯ ಜಾಸ್ತಿ ಸಿಗ್ತದೆ. ಜಯದ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಕುಟುಂಬದ ಟೀಮ್ ವರ್ಕ್ ಇರುತ್ತದಲ್ಲ, ಅದು ತುಂಬಾ ಬಹಳ ಮುಖ್ಯ ಮನುಷ್ಯನಿಗೆ. ಸದ್ಯಕ್ಕೆ ಹೊಸ ಹಣ ಹೂಡಿಕೆ ಅಂದ್ರೆ ನೀವು ದುಡ್ಡನ್ನೇ ಹೂಡಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ಮ್ಯೂಚುವಲ್ ಫಂಡು, ಶೇರ್ಸು, LIC, ಇನ್ಸೂರೆನ್ಸು, ಈ ಸ್ಟಾಕ್, ಶೇರ್ ಮಾರ್ಕೆಟ್ ಇಂಥದ್ರಲ್ಲಿ ಹಣ ಹೂಡಿಕೆ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಎಲ್ಲರೊಂದಿಗೂ ಒಂದು ಬಾಂಧವ್ಯದಿಂದ ಉತ್ತಮ ರೀತಿಯಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು. ಚಿಕ್ಕ ಪುಟ್ಟದಾಗಿರುವಂತ ವಯಮನಸ್ಸಿರುತ್ತೆ. ಈ ಬಂಧು ಬಾಂಧವತ್ವದಲ್ಲಿ ನೀವು ಅದಕ್ಕೆ ಜಾಸ್ತಿ ಒತ್ತು ಕೊಡಲ್ಲ. ಬಂಧುತ್ವವೇ ಮುಖ್ಯ ಅನ್ನುವಂಥ ದೃಷ್ಟಿಕೋನದಲ್ಲಿ ನೀವು ಬದುಕಿದಿರಿ. ನೀವು ಈಗ ಬಂದಿರುವಂತ ದಾರಿನೂ ಹಂಗೆ ಇದೆ. ಯಾಕಂತಂದ್ರೆ ನೀವು ಮನುಷ್ಯತ್ವಕ್ಕೆ, ಮನುಷ್ಯರಿಗೆ, ಸಂಬಂಧಗಳಿಗೆ ಹೆಚ್ಚಿನ ಬೆಲೆಯನ್ನ ಕೊಟ್ಟಿದ್ದೀರಿ ಹೊರತು ನಿಮ್ಮ ಹಮ್ಮು, ಹಠ, ಹಣ, ಅಧಿಕಾರ ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟಿರತಕ್ಕಂಥವ್ರು ಅಲ್ಲ ವೃಷಭ ರಾಶಿಯವರು, ಮಿಥುನ್ ರಾಶಿಯವರು. ಹೌದು ಅಲ್ವೋ? ಬೇಕಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಈ ಸಣ್ಣ ಪುಟ್ಟ ನಷ್ಟಗಳಿಗೆ ಇರ್ತವೆ, ಅದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಒಂದು ಪಕ್ಕ ಪ್ಲಾನ್ ಮಾಡ್ಕೊಂಡು, ಒಂದು ಪ್ರಿಪರೇಷನ್ ಮಾಡ್ಕೊಂಡು ಫೀಲ್ಡ್ಗೆ ಇಳಿದ್ರೆ ಡೆಫಿನೆಟ್ ಆಗಿ ನೀವು ಗೆಲ್ಲುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಅಂದ್ರೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬಾರದು ಅನ್ನುವಂಥದ್ದು ನಮ್ಮ ಮಾತಿನ ಉದ್ದೇಶ ಆಗಿದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಇನ್ನು
ಈ ತಜ್ಞರೊಂದಿಗೆ ಸಮಾಲೋಚನೆ ಮಾಡಿ. ಏನೋ ಒಂದು ದೊಡ್ಡದಾದಂತ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ನಿಟ್ಟಿನಲ್ಲಿ ನುರಿತಿರುವಂತ ವ್ಯಕ್ತಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಸರಿನಾ ತಪ್ಪ ಅನ್ನುವಂಥದ್ದನ್ನ ಯೋಜನೆಯನ್ನ ರೂಪಿಸ್ಕೊಂಡು ನೀವು ಕೆಲಸವನ್ನ ಮಾಡಿ. ಇನ್ನು ಸ್ಥಗಿತವಾಗಿರತಕ್ಕಂತ ಕೆಲಸಗಳಿಗೆ ಮರುಚಾಲನೆಯನ್ನ ನೀಡತಕ್ಕಂತ ಪ್ರಯತ್ನವನ್ನ ಮಾಡಿ. ನಿಂತು ಹೋಗಿರುವಂತ ಕೆಲಸ ಮರುಚಾಲನೆ ಆಗುತ್ತೆ, ಅದರಿಂದ ಕೂಡ ಒಳ್ಳೆ ಫಲಗಳು ಸಿಗುವಂತ ಸಾಧ್ಯತೆಗಳಿದೆ. ಹೊಸ ವ್ಯವಹಾರ, ಹೊಸ ಯೋಜನೆಗಳಲ್ಲಿ ನಿಮಗೆ ಯಶಸ್ಸನ್ನು ಸಿಗುವಂತ ಸಾಧ್ಯತೆಗಳಿದೆ. ಜನರಿಂದ ಬಹಳಷ್ಟು ಗೌರವ ಆಧಾರಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ಜೊತೆಗೆ ಈ ಪ್ರೇಮ ಬಾಂಧವ್ಯದಲ್ಲಿ ಯಶಸ್ಸು, ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ. ಈ ಪ್ರೀತಿ ಮಾಡ್ತಾ ಇದ್ದೀರಿ ನೀವು ಯಾರಿಗೂ ಅಂತಂದ್ರೆ ನಿಮ್ಮ ಪ್ರಿಯತಮ ಅಥವಾ ನಿಮ್ಮ ಪ್ರಿಯತಮೆ ನಿಮ್ಮನ್ನ ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳುವಂತ ಸನ್ನಿವೇಶಗಳಿರುತ್ತೆ. ಶುಭ ಸುದ್ದಿಯನ್ನ ಕೇಳುವಂತದ್ದು, ಬೇರೆ ಕಡೆಯಿಂದ ಒಂದು ಒಳ್ಳೆ ಸಮಾಚಾರವನ್ನ ಕೇಳುವಂತಹ ಸನ್ನಿವೇಶಗಳಿದೆ. ಇನ್ನು ನಿಮ್ಮ ಕನಸು ಸಾಕಾರಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರುವಂತದ್ದು. ಇನ್ನು ಈ ತಿಂಗಳ ಕೊನೆಯಲ್ಲಿ ಚಿಕ್ಕ ಪುಟ್ಟದಾಗಿರುವಂತಹ ಒಂದು ಭಿನ್ನಾಭಿಪ್ರಾಯ ಇರುತ್ತೆ ಮನೆಯಲ್ಲಿ. ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಡಿ. ಅದು ಆಗಿಂದಾಗ್ಗೆ ಆ ಸಮಸ್ಯೆಯನ್ನು ಸರಿ ಮಾಡ್ಕೊಂಡು ಹೋಗಿ. ಮಾನಸಿಕ ಉದ್ವೇಗದಿಂದ ಯಾವುದನ್ನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಹೊರಗಡೆ ಬಂದು ಕೂಲ್ ಆಗಿದ್ದುಕೊಂಡು ಮೈಂಡ್ ಸೆಟ್ ಅನ್ನ ಚೆನ್ನಾಗಿಟ್ಕೊಂಡು ಸಕಾರಾತ್ಮಕ ದೃಷ್ಟಿಕೋನದಿಂದ ಯೋಚನೆ ಮಾಡಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಇಲ್ಲಿ ಸಿಗುವಂಥದ್ದು. ಇನ್ನು ಈ ತಿಂಗಳಲ್ಲಿ ಒಂದು ಚಿಕ್ಕದಾಗಿರತಕ್ಕಂಥ ಒಂದು ಪ್ರಯಾಣ ಆಗುವಂತಹ ಸಾಧ್ಯತೆ ಇದೆ. ಆ ಪ್ರಯಾಣದಿಂದನೂ ಕೂಡ ನಿಮಗೆ ಹೆಚ್ಚಿನ ಅನುಕೂಲಕರವಾಗಿರತಕ್ಕಂಥ ವಾತಾವರಣ ಸಿಗುತ್ತೆ. ಆದ್ರೆ ಲಾಂಗ್ ಟರ್ಮ್ ಪ್ರಯಾಣ ಬೇಡ, ಸುದೀರ್ಘವಾದ ಪ್ರಯಾಣ ಬೇಡ. ಯಾಕೆ ಸುದೀರ್ಘವಾದ ಪ್ರಯಾಣ ಬೇಡ ಅಂತಂದ್ರೆ ಸಮಯ ಬಹಳ ವ್ಯರ್ಥ ಆಗುತ್ತೆ, ದುಡ್ಡು ವ್ಯರ್ಥ ಆಗುತ್ತೆ, ಆರೋಗ್ಯದ ಮೇಲೂ ಕೂಡ ಪರಿಣಾಮಗಳಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಶಾರ್ಟ್ ಆಗಿರ್ಲಿ ಸ್ವೀಟ್ ಆಗಿರ್ಲಿ ಅದರಿಂದ ಕೂಡ ನಿಮಗೆ ಮನಸ್ಸಿಗೆ ಸಂತೋಷ ಸಮಾಧಾನವನ್ನ ತಂದು ಕೊಡುವಂತ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಅದ್ಭುತ ಫಲಗಳಂತೂ ಇದೆ. ಆದ್ರೆ ಅದ್ರ ತಕ್ಕ ಹಾಗೆ ಎಚ್ಚರಿಕೆಗಳು ಕೂಡ ಇದೆಯಲ್ಲ, ಆ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗುತ್ತೆ. ಅನುಸರಿಸಿದ್ರೆ ಅದ್ಭುತ ಫಲ ಸಿಗುತ್ತೆ. ಇನ್ನು ಈ ಎಲ್ಲ ಅದ್ಭುತ ಫಲಗಳು ಸಿಗೋದಕ್ಕೆ ದೈವ ಕೃಪೆ ಬೇಕು. ದೈವ ಕೃಪೆ ಇತ್ತು ಅಂತಂದ್ರೆ ಈ ಎಲ್ಲ ಅದ್ಭುತ ಫಲಗಳು ಈಸಿಯಾಗಿ ಸಿಗುತ್ತೆ. ಆ ದೈವ ಕೃಪೆಗೆ ಪಾತ್ರವಾಗಬೇಕು ಅಂತಂದ್ರೆ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಆ ಲಿಂಕ್ನಲ್ಲೂ ಕೂಡ 12 ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯಗಳು ಸಿಗುತ್ತೆ. ಅಲ್ಲೂ ಕೂಡ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಮೇ ತಿಂಗಳಲ್ಲಿ ಪರಿಹಾರ ಅಂತ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಬಹುಮುಖ್ಯವಾಗಿರತಕ್ಕಂಥ ಪರಿಹಾರ ಶ್ರೀ ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡೋದು, ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡುವಂಥದ್ದು, ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಭಕ್ತಿಪೂರ್ವಕವಾಗಿರತಕ್ಕಂಥ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಜೊತೆಗೆ ಈ ಸ್ವಲ್ಪ ಗುರುಗಳ ಈ ಸಾಧು ಸಂತರ ಸೇವೆಯನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕು. ಪ್ರತಿನಿತ್ಯ ಗಣೇಶ ಸ್ತೋತ್ರವನ್ನ, ಗಣಪತಿಯ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದನೂ ಕೂಡ ಬಹಳ ಒಳ್ಳೆ ಫಲಗಳು ಸಿಗುವಂತಹ ಸನ್ನಿವೇಶಗಳು ನಿಮಗೆ ಕಂಡು ಬರುವಂತದ್ದು. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.